ಪರೀಕ್ಷೆ 2023 ಆಗಿರ್ಬೋದು, ಪೂರ್ವ ಸಿದ್ಧತೆಗಳಾಗಿರ್ಬೋದು, ಸರಣಿ ಪರೀಕ್ಷೆಗಳಾಗಿರ್ಬೋದು, ಅದಕ್ಕೆ ಒಂದು ಸ್ಕೋರಿಂಗ್ ಮತ್ತು ಪಾಸಿಂಗ್ ಪ್ಯಾಕೇಜ್ ಹಿಂದಿಯಲ್ಲಿ 13 ಅಂಕಕ್ಕೆ ನಿಶ್ಚಿತ ಪ್ರಶ್ನೆ ಅಂತ 13 ಮಾರ್ಕ್ಸ್ ಡೆಫಿನೆಟ್ ಕ್ವಶನ್ಸ್ಗಳನ್ನು ಇವತ್ತು ಹಾಕ್ತಾ ಇದ್ದೀವಿ. ಹೋಪ್ ಈ 8 ನಿಮಿಷದ ವಿಡಿಯೋಗಳನ್ನು ನೋಡಿದರೆ ಖಂಡಿತವಾಗಿ ನೀವು ನಿಮ್ಮ ಸರಣಿ, ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ 13 ಅಂಕಗಳನ್ನು ಗಳಿಸ್ತೀರಿ ಅನ್ನೋದನ್ನು ನಾವು ಶೂರ್ ಆಗಿ ನಿಮಗೆ ಕಾನ್ಫಿಡೆಂಟ್ಗಳನ್ನು ಮಾಡ್ಬೋದು. ಇದೇ ತರಹದ ಡೆಫಿನೆಟ್ ಆಗಿ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾವು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಕವರ್ಗಳನ್ನು ಮಾಡ್ತಾ ಇದ್ದೀವಿ. ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ, ಇಂಗ್ಲೀಷ್, ಕನ್ನಡ. ಒಂದ್ಸರಿ ನೀವು SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅಥವಾ SSLC ಕ್ವಶನ್ ಬ್ಯಾಂಕ್ ಆಗಿರ್ಬೋದು, SSLC ಈ ಥರನಾಗಿರ್ತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಅದಾವ, ಅವುಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಡೆಫಿನೆಟ್ ಆಗಿ ನಿಮಗೆ ವಿಡಿಯೋಗಳು ಏನು ಮಾಡ್ತಾವಪ್ಪ ಅಂದರೆ ಸಿಗ್ತಾವೆ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಿಶೇಷ ಅಂತಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಹಾಗಾದರೆ ಶುರು ಮಾಡೋಣ. 13 ಅಂಕದ ಪ್ರಶ್ನೆಗಳಲ್ಲಿ ಯಾವ್ಯಾವ 13 ಅಂಕಗಳು ನಮಗೆ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೋಡೋದಾದರೆ ಬಂತು. ಫಸ್ಟ್ ಕ್ವಶನ್ ನಿಮಗೆಲ್ರಿಗೂ ಕೂಡ ಫೇವರೇಟ್ ಆಗಿರ್ತಕ್ಕಂಥದ್ದು ಪದ್ಯ ಭಾಗ ಪೂರ್ಣ ಕರು ಅಂತಕ್ಕಂಥದ್ದು 4 ಅಂಕಕ್ಕೆ ಪ್ರಶ್ನೆ. 100% ಆಗಿರ್ತಕ್ಕಂಥ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಸೊ ಶೋರ್ ಆಗಿ ನೀವೇನು ಮಾಡಬೇಕು, ಪ್ರತಿಯೊಂದು ಸಾಲುಗಳನ್ನು, ಇಲ್ಲಿರ್ತಕ್ಕಂಥ ಲೇಖನ ಚಿಹ್ನೆಗಳನ್ನು ಗಮನಿಸಿ ಅವುಗಳನ್ನು ತಪ್ಪಿಲ್ಲದಂತೆ ಬರಿಬೇಕು. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक न सफल हो नींद चैन को त्यागो तुम. ಸಂಘರ್ಷ ಕಾ ಮೈದಾನ್ छोड़कर मत भागो तुम ಅಂತಕ್ಕಂಥ ಈ 4 ಸಾಲುಗಳನ್ನು ಬರೆದಿದ್ದೇ ಆದರೆ ವಿದ್ಯಾರ್ಥಿಗಳೇ ಖಂಡಿತವಾಗಿ ತಮಗೆ 4ಕ್ಕೆ 4 ಅಂಕಗಳನ್ನು ಕೊಡ್ತಾರೆ. ಇದರಲ್ಲಿ ಮತ್ತೇನೋ ಬರಿಬೇಕಾದ್ರೆ ತಾವು ಕೋಶಿಶ್ ಕರ್ನೆ ವಾಲೋಂಕಿ ಹಾರನೆ ಹೋತೆ ಅಂತ ಪದ್ಯ ಅಂತ ಬರಿಬೋದು, ಅಥವಾ ಕವಿಯದು ಸುಹಂಡಾಲ್ ದ್ವೇದ ಅಂತ ಎಕ್ಸ್ಟ್ರಾ ಎಡಿಷನ್ ಆಗಿ ತಾವು ಏನು ಮಾಡ್ಬೋದು, ಬರಿಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ವಿದ್ಯಾರ್ಥಿಗಳೇ 4 ಅಂಕದ ನಂತರ ನಾವು ಮುಂದೆ ನೋಡೋಣ. ಒಂದು ಚುಟ್ಟಿ ಪತ್ರ ಅಂತ ತಮಗೆ ಏನು ಮಾಡ್ತಾರೆ, ಕೊಡ್ತಾರೆ. ಇದು 5 ಅಂಕದ ಪ್ರಶ್ನೆ ಶೋರ್ ಆಗಿ ಬರ್ತಕ್ಕಂಥದ್ದು. ಈ ನಮೂನೆಯನ್ನು ತಾವುಗಳು ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಈ ನಮೂನೆ ಮೇಲೇ ಏನಾಗ್ತದಪ್ಪ ಅಂದ್ರೆ 1 ಅಂಕಗಳನ್ನು ನಿಮಗೆ ಕೊಡ್ತಾರೆ. ಸೊ ಅದಕ್ಕಾಗಿ ನಮೂನೆಗಳನ್ನು ತಪ್ಪಿಲ್ಲದಂತೆ ಬರಿಬೇಕು. ಫಸ್ಟ್ ಏನಪ್ಪ ಅಂದರೆ ಇಲ್ಲಿ ಡೇಟ್ ಹಾಕಬೇಕು, ನೆಕ್ಸ್ಟ್ ಪ್ರೇಷಕ್ ಹಾಕಬೇಕು, ಆಮೇಲೆ ಸೇವಾ ಮೇ ಬರಿಬೇಕು, ಆಮೇಲೆ ಆದರಣೀಯ ಮಹೋದಯ ಅಂತ ಬರೆದ ವಿಷಯ ಅಂತ ಏನು ಮಾಡಬೇಕು, ಬರಿಬೇಕು. ನಂತರ ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡಿ ಪತ್ರದ ಕಲೆಯವರ ಅಂತಾರ ಮುಖ್ಯ ಭಾಗ ಬರಿತೀವಿ. ಇಲ್ಲಿ ಧನ್ಯವಾದ ಸಹಿತ ಅಂತ ಬರೆದ ಇಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ ಮತ್ತು ಭವದೀಯ ಅಂತಕ್ಕಂಥದ್ದು ಏನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಸೊ ಇಷ್ಟು ಪತ್ರದಲ್ಲಿರ್ತಕ್ಕಂಥ ಪ್ರಾರೂಪ ಇದೆ, ನಮೂನೆ ಇದೆ. ದಿನಾಂಕ 26/1/2023. प्रेषक सुशांत SN 10वीं कक्षा सरकारी हाईस्कूल हुबली. सेवा में प्रधानाध्यापक सरकारी हाईस्कूल हुबली आदरणीय महोदय 3 दिन की छुट्टी की प्रार्थना हेतु. ನಿಮಗೆ ಕ್ವಶನ್ ಪೇಪರಲ್ಲಿ ಡೇಟ್ ಕೊಟ್ಟಿದ್ರೆ ಎಷ್ಟು ದಿನ ಅಂತಿದೆ ಅಷ್ಟು ದಿನ ಇಲ್ಲಿ ಶಬ್ದವನ್ನು ಹಾಕಬೇಕು, ಅಥವಾ ಆಸ್ ಇಟ್ ಈಸ್ ದಿಕ್ಟು ಇದೇ ತರನಾಗಿ ತಾವು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಬರಿಬೇಕು. ಇಲ್ಲಿ ಏನು ಬರಿಬೇಕಂತಂದ್ರೆ ಉಪಯುಕ್ತ ವಿಷಯಕ್ಕೆ ಸಂಬಂಧ ಮೇ ಆಪ್ಸೆ ನಿವೇದನೆ है कि 3 दिन ಅಂತಂದ್ರೆ ಈ ಡೇಟ್ ಮುಂದಿನ 3 ದಿನ ಏನು ಮಾಡಬೇಕು ಎನಿಸಬೇಕು. 2 दिन ಅಂತಂದ್ರೆ ಇತರದ್ದು ಮುಂದಿಂದು ಏನು ಮಾಡಬೇಕು, 2 ದಿನಗಳನ್ನು ತಾವು ಏನು ಮಾಡಬೇಕು ಎನಿಸ್ಕೋಬೇಕಾಗ್ತದೆ. ಓಕೆ. ಸೊ ಮತ್ತೆ ಅಲ್ಲಿ ಬರೀತಕ್ಕಂಥದ್ದು ವಿಷಯ ಏನಿದೆ ಅಂತಂದ್ರೆ 27/1/2023 से 29/1/2023 तक मुझे अपने भाई की शादी में भाग लेने के लिए मैसूर जाना है, इसलिए मैं विद्यालय नहीं आ सकता. अतः आपसे प्रार्थना करता हूँ कि इन 3 दिनों की छुट्टी देने की कृपा करें ಅಂತ ಏನು ಮಾಡಬೇಕಿತ್ತು ಬರೆದು ಲಾಸ್ಟಿಗೆ ಭವದಿಯ ಸುಶಾಂತ್ SN ಅಂತ ಬರೆದು ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ ಬರಿಬೇಕು. ನೆನಪಿಟ್ಕೊಡ್ರಿ, ಸುಶಾಂತ್ SN ಅನ್ನೋದು ಹುಡುಗ ಇದ್ದಾನೆ. ಸೊ ಅದಕ್ಕಾಗಿ ಇಲ್ಲಿ ಭವದಿಯ ಬರ್ದದ, ಹುಡುಗಿ ಹೆಸರು ಬರೆದ್ರೆ ಭವದಿಯ ಅಂತ ಏನು ಮಾಡಬೇಕು, ಬರಿಬೇಕು. ಸೊ ನಡುವೆ ಸ್ವಲ್ಪ ವಾಕ್ಯಗಳನ್ನು ನಹಿ ಆಸಕ್ತಿ ಅಂತಲೂ ಕೂಡ ಅಲ್ಲಿ ಬರಿಬೇಕಾಗ್ತದೆ. ಸೊ ಈ ಥರ ತಾವು ಏನು ಮಾಡ್ಕೋಬೇಕು, ಎಲ್ಲ ಹಂತಗಳನ್ನು ನೆನಪಿಟ್ಕೊಂಡು ಸೊ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂತಂದ್ರೆ ಈ ಪತ್ರಗಳನ್ನು ತಾವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಇಷ್ಟು ಬರೆದ್ರೆ ತಮಗೆ 5ಕ್ಕೆ 5 ಅಂಕಗಳನ್ನು ಡೆಫಿನೆಟ್ ಆಗಿ ಏನು ಮಾಡ್ತಾರೆ ವಿದ್ಯಾರ್ಥಿ ಕೊಡ್ತಾರೆ. ಇಲ್ಲಿವರೆಗೆ ನಾವು 4 ಅಂಕದ ಪದ್ಯ, 5 ಅಂಕದ ಪತ್ರ, 9 ಮಾರ್ಕ್ಸ್ ಕ್ವಶನನ್ನು ಡೆಫಿನೆಟ್ ಆಗಿ ನೋಡಿದ್ವಿ. ಇನ್ನು ಇಂಟರ್ನೆಟ್ ನಿಬಂಧ ಅದ. ಈ ನಿಬಂಧವನ್ನು ಓದೋದ್ರಿಂದ ಬರೆಯೋದ್ರಿಂದ ನಿಮಗೆ ಪಾಠದ ಕ್ವಶನ್ ಆನ್ಸರ್ಗಳು ಬರ್ತಾವ.
ಜೊತೆಗೆ ನಿಬಂಧಗಳನ್ನು ಸಹಿತ ಬರ್ತಾವೆ. ಮಿನಿಮಮ್ ನಿಮಗೆ ಇಂಟರ್ನೆಟ್ ಕ್ರಾಂತಿ ಪಾಠದಿಂದ 8 ಮಾರ್ಕ್ಸ್ ಕ್ವಶನ್ಗಳಾದರೂ ಬರ್ತಾವೆ. ಇಂಟರ್ನೆಟ್ ವರದಾನ ಅಥವಾ ಅಭಿಶಾಪಿ ಅಂತ ಒಂದು ಕೊಟೇಶನ್ ಹಾಕ್ರಿ. ಪ್ರಸ್ತಾವನದಲ್ಲಿ ಇಲ್ಲೊಂದು 3 ಪಾಯಿಂಟ್ ಹಾಕಿದ್ದೀವಿ. ಸೊ ಅವುಗಳನ್ನು ನೀವು ಬರಿಬೋದು. इंटरनेट से मानव की जीवन शैली और सोच की विचार में क्रांतिकारी परिवर्तन हुआ है. आज इंटरनेट के बिना सूचना व संचार दोनों क्षेत्र कमज़ोर होते हैं. इंटरनेट ने पूरी दुनिया को एक जगह ला खड़ा कर दिया है ಅಂತ 3 ಸಾಲುಗಳನ್ನು ಬರೆದ್ರೆ ಸೊ ಪ್ರಸ್ತಾವನೆ ಆಗ್ತದೆ. ಇದಕ್ಕೆ 1 ಮಾರ್ಕ್ಸ್ ಏನು ಮಾಡಿರ್ತಾರೆ ಇರ್ತದೆ. ಇನ್ನಿದು ನಿಬಂಧದ ಮುಖ್ಯ ಭಾಗ ಆಗ್ತದೆ. ಫಸ್ಟ್ ಅರ್ಥ ಕೇಳಿದರೆ ಇಂಟರ್ನೆಟ್ನ ಡೆಫಿನೇಷನ್ಗಳಿದಾವೆ, ಇದನ್ನು ಬರಿಬೇಕು. ಇಂಟರ್ನೆಟ್ನ ಲಾಭಗಳನ್ನು ಇಲ್ಲಿ ಬಹಳಷ್ಟು ನಾವು ಶಾರ್ಟಾಗಿ ನಿಮಗೆ ಏನು ಮಾಡಿದ್ದೀವಿ, ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದೀವಿ. ಇವುಗಳನ್ನು ತಾವೇನು ಮಾಡಬೇಕು, 4 5 ಪಾಯಿಂಟ್ಸ್ಗಳನ್ನಾದರೂ ನೆನಪನ್ನ ಇಟ್ಕೊಂಡ್ರೆ ನೀವು ನಿಬಂಧಗಳನ್ನು ರೆಡಿ ಮಾಡ್ಬೋದು ವಿದ್ಯಾರ್ಥಿಗಳೇ. ಇದು ಹಾನಿನೂ ಕೂಡ ಇದೆ, ಹಾನಿಗಳನ್ನು ಸ್ವಲ್ಪ ನೋಡ್ಕೊಡ್ರಿ. ಲಾಸ್ಟ್ ಉಪಸಂಹಾರದಲ್ಲಿ 1-2 ಪಾಯಿಂಟ್ಸ್ ಬರೆದ್ರೆ ಸೊ ಇಲ್ಲಿನೂ ಕೂಡ ನಿಮ್ಗೆ ಎಷ್ಟು ಕೊಡ್ತಾರಪ್ಪ ಅಂದರೆ 4ಕ್ಕೆ 4 ಅಂಕಗಳನ್ನು ಕೊಡ್ತಾರೆ. ಇನ್ ಕೇಸ್ ಇಂಟರ್ನೆಟ್ ಕ್ರಾಂತಿ ನಿಬಂಧ ಬರಲಿಲ್ಲ ಅಂದರೆ ಕರ್ನಾಟಕ ಸಂಪದ ಪಾಠದ ಒಂದು ಕರ್ನಾಟಕಿ ಮಹಾನತ ಅಂತ ಒಂದು ಬರ್ತದೆ. ಅಲ್ಲಿ ಕರ್ನಾಟಕದ್ದು ಪ್ರಾಕೃತಿಕ ಸೌಂದರ್ಯ, ಶಿಲ್ಪಕಲಾ, ವಾಸ್ತುಕಲಾ, ಸಂಸ್ಕೃತಿ, ಸಾಹಿತ್ಯದ ಬಗ್ಗೆ ನೆನಪಿನಲ್ಲಿ ಇಟ್ಕೊಂಡ್ರೆ ಅಲ್ಲಿ ಒಂದು 4 ಸಾಲು ಬರೆದ್ರೆ ತಮ್ಗೆ ಅಲ್ಲಿನೂ ಕೂಡ 4 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಆ ಕರ್ನಾಟಕ ಸಂಪದ ಪಾಠದ ಕ್ವಶನ್ಗಳ ಮೇಲೇನೆ ನಿಬಂಧಗಳನ್ನು ಬರಿಬೋದು. ಪ್ರಾಕೃತಿಕ ಸೌಂದರ್ಯ, ವಾಸ್ತುಕಲಾ, ಶಿಲ್ಪಕಲಾ, ಆಮೇಲೆ ಸಾಹಿತ್ಯಕಾರಕಿ ದೇನ್ ಅಂತಕ್ಕಂಥ 3 ಕ್ವಶನಲ್ಲಿ 4 ಪ್ರಿಪೇರ್ ಮಾಡಿದ್ರು ಕೂಡ ಬರೀತಾರೆ. ಇಲ್ಲಿ ಜನಸಂಖ್ಯಾ ವೃದ್ಧಿ ಅನ್ನೋದು ಕೂಡ ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ನಿಬಂಧ. ಸೊ ಫಸ್ಟ್ ಇಲ್ಲಿ ಜನಸಂಖ್ಯಾ ಪರ್ ರೋಕ್ ಲಗಾವ್ ವಿಕಾಸ್ ಕಿ ಧಾರ ಬಡಾವ್ ಅನ್ನೋದನ್ನೊಂದು ಕೊಟೇಶನ್ ಹಾಕ್ರಿ. ಪ್ರಸ್ತಾವನದಲ್ಲಿ ಭಾಳ ವಿಷಯ ಅದಾವ, ಒಂದು 3 ಸಾಲುಗಳನ್ನಾದರೂ ತಾವು ಪ್ರಸ್ತಾವನೆಗಳಲ್ಲಿ ಬರೀರಿ. ಮುಂದೆ ಜನಸಂಖ್ಯಾ ವೃದ್ಧಿಗೆ ಕಾರಣ ಕೇಳಿದ್ದಾರೆ. ಇಲ್ಲಿ ಸುಮಾರು ಕಾರಣಗಳನ್ನು ನಾವು ಬರೆದಿದ್ದೀವಿ. 1-2-3 ಆದರೂ ಕೂಡ ತಾವುಗಳು ನೆನಪಿನಲ್ಲಿ ಇಟ್ಕೊಡ್ರಿ. ಮುಂದೆ ಜನಸಂಖ್ಯಾ ವೃದ್ಧಿದ ಪರಿಣಾಮ ಇದೆ. ನೆಕ್ಸ್ಟ್ ಜನಸಂಖ್ಯಾ ವೃದ್ಧಿಯ ಉಪಚಾರಕ್ಕೆ ಉಪಕ್ರಮದ ಅಂದರೆ ನಿಯಂತ್ರಣಕ್ಕೆ ಇರ್ತಕ್ಕಂಥ ಕ್ರಮಗಳು. ಲಾಸ್ಟ್ ಇರ್ತಕ್ಕಂಥದ್ದು ಉಪಸಂಹಾರ. ಸೊ ಇಷ್ಟು ಬರೆದಿದ್ದಾದರೆ ವಿದ್ಯಾರ್ಥಿಗಳು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಖಂಡಿತವಾಗಿ 4 ಅಂಕಗಳನ್ನು ಕೊಟ್ಟೇ ಕೊಡ್ತಾರೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ನಿಮಗೆ 13 ಅಂಕದ ಪ್ರಶ್ನೆಗಳನ್ನು ಸರಣಿ ಪೂರ್ವ ಸಿದ್ಧತೆ ವಾರ್ಷಿಕ ಪರೀಕ್ಷೆಗೆ ಬರುವಂಥದ್ದೇ ಕ್ವಶನ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ವಿಡಿಯೋ